ನೆಕ್ಸ್ಟ್ ನಾವು ನೋಡಕ್ ಹೋಗ್ತಾ ಇರೋದು ಏನಂತ ಹೇಳಿದ್ರೆ ಬ್ರಿಕ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿ ನೋಡಿದ್ವಲ್ಲ. ಸೊ ಅದಾದ್ಮೇಲೆ ನಮಗೆ ಆ ಟೈಪ್ಸ್ ಅಲ್ಲಿ ಯಾವ್ದಾದ್ರು ಏನೇನು ಸ್ಟ್ರೆಂತ್ ಕೊಡುತ್ತೆ, ಏನೇನು ಯಾವ್ದಾದ್ರು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಹೇಳ್ಬಿಟ್ಟು ಬರ್ಂಟ್ ಬ್ರಿಕ್ ಅಲ್ಲಿ ಅಗೇನ್ ನಮಗೆ 2 ಕ್ಲಾಸ್ ಅಂತ ಹೇಳ್ಬಿಟ್ಟು ಡಿಫ್ರೆನ್ಶಿಯೇಟ್ ಆಗುತ್ತೆ. 2 ಕ್ಲಾಸ್ ಅಂತ ಹೇಳಿದ್ರೆ ನಾವು ಅಡ್ವಾಂಟೇಜಸ್ ಆಫ್ ಬ್ರಿಕ್ಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಅದನ್ನು ನಿಮಗೆ ತಿಳಿಸಿರ್ತೀನಿ. ಸೊ ಜಸ್ಟ್ ತಿಳಿದಿಟ್ಕೊಂಡಿರಿ. ಸೊ ಫಸ್ಟ್ ನಾವು ನೋಡಬಹುದು ನಮಗೆ ಈಸಿಲಿ ಅವೈಲೇಬಲ್ ಮೆಟೀರಿಯಲ್ ಇದು. ಯಾಕಂತಂದ್ರೆ ನಮ್ಗೆ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತಲ್ಲ ಅಲ್ಲಲ್ಲಿ ನಿಯರ್ ವೈ ಏನು ಇಟ್ಟಿಗೆ ಫ್ಯಾಕ್ಟ್ರಿಗಳು, ಇಟ್ಟಿಗೆ ಗೂಡುಗಳು ಅಂತ ಹೇಳ್ಬಿಟ್ಟು ಇರ್ತಾ ಇತ್ತು, ಎಸ್ಪೆಷಲಿ ಇನ್ನು ರೂರಲ್ ಸೈಡ್ ಹೋದಾಗ. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಇಷ್ಟು ದಿನದವರೆಗೂ ಕೂಡ ಏನಂತಂದ್ರೆ ಈಸಿಲಿ ಅವೈಲೇಬಲ್. ಬ್ಲಾಕ್ ಫ್ಯಾಕ್ಟ್ರೀಸ್ ಅಂತಂದ್ರೆ ತುಂಬಾ ದೂರದಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಅಂದ್ರೆ ಒಂದೇ ಕಡೆ ದೊಡ್ಡದಾಗಿ ಸೆಟಪ್ ಮಾಡಿರ್ತಾರೆ. ಬಟ್ ಇಟ್ಟಿಗೆ ಇದೆಲ್ಲಾನು ಕೂಡ ಚಿಕ್ಕದಾಗ ಅಲ್ಲಲ್ಲೇ ನಮಗೆ ಈಸಿ ಆಕ್ಸೆಸ್ ಗಳು ಇರುತ್ತೆ, ಈಸಿ ಸ್ಟ್ಯಾಂಡ್ಗಳಲ್ಲೂ ಕೂಡ ಸಿಗುತ್ತೆ. ಅದು ನಮಗೆ ಈಸಿ ಆಕ್ಸೆಸಿಬಲ್ ಅನ್ಬೋದು. ಸೊ ನೆಕ್ಸ್ಟ್ ನಮಗೆ ಗುಡ್ ಕಂಪ್ರೆಸಿವ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಇದು ಯಾವ್ದಕ್ಕೆ ಅಂತ ಹೇಳಿದ್ರೆ ಬ್ಲಾಕ್ ಜೊತೆ ಕಾಂಪಿಟೇಷನ್ ಇಲ್ಲ ಇರೋದ್ರಲ್ಲಿ. ಏನಂತಂದ್ರೆ ಒಂದು ಕಂಪ್ರೆಸಿವ್ ಸ್ಟ್ರೆಂತ್ ನಮಗೆ 3.5 ನ್ಯೂಟನ್ ಪರ್ mm² ಅಂತ ಹೇಳ್ಬಿಟ್ಟು ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ರ. ಸೊ ಆತರ ನಮಗೆ ಕಂಪ್ರೆಸಿವ್ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಆಮೇಲೆ ಬರ್ಂಟ್ ಬ್ರಿಕ್ಸ್ ಆಲ್ರೆಡಿ ಫೈರ್ ಇಂದ ಬರ್ನ್ ಆಗಿ ಬಂದಿರುತ್ತೆ. ಸೊ ಅದರಿಂದ ನಮ್ಗೆ ಏನಂತಾರೆ ಫೈರ್ನು ಕೂಡ ಆಲ್ಮೋಸ್ಟ್ ರೆಸಿಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಇದರದ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಏನೋ ಫೈರ್ ಅಟ್ಯಾಕ್ ಆಯ್ತು, ಸೊ ಗೋಡೆ ಎಲ್ಲ ಏನೋ ಒಂದು ಮೆಲ್ಟ್ ಆಗ್ಬಿಡೋದು ಅದರದೆಲ್ಲ ಏನಿರಲ್ಲ. ಸೊ ಹಂಗಾಗಿ ಇದು ಫೈರ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು. ಅಂಡ್ ನಮಗೆ ಎಕ್ಸ್ಪೆಷಲಿ ಏನು ಮೇಜರ್ ಅಡ್ವಾಂಟೇಜ್ ಅಂತಂದ್ರೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಈಸಿಯಾಗಿ ಎತ್ಕೊಂಡು ಹೋಗಿ ಸೈಡ್ಗೆ ಇಡ್ಬೋದು, ಈಸಿಯಾಗಿ ಅನ್ಲೋಡಿಂಗ್ ಮಾಡ್ಬೋದು. ಆಮೇಲೆ ತುಂಬಾ ತೂಕ ಅಂತ ಹೇಳ್ತಿರಲ್ಲ. ಆಮೇಲೆ ಗೋಡೆ ಕಟ್ಟಬೇಕಾದ್ರೂ ನಮ್ಗೆ ಈಸಿಯಾಗಿ ಕಟ್ಕೊಂಡು ಹೋಗ್ಬೋದು. ತುಂಬಾ ಹೆವಿ ಪವರ್ ಲಿಫ್ಟ್ ಇರ್ತಾರ ಅಂತ ಹೇಳ್ಬಿಟ್ಟು ಈ ಬ್ಲಾಕ್ಸ್ ಎತ್ತಿದಷ್ಟು ತೂಕ ಅಂತ ಅನ್ಸಲ್ಲ. ಸೊ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಅದೊಂದು ನಮಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂಡ್ ಆಮೇಲೆ ನಮಗೆ ಟ್ರೆಡಿಷನಲ್ ಅಕ್ಸೆಪ್ಟೆನ್ಸ್ ಅಂದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ನಾವು ಓಲ್ಡ್ ಟ್ರೆಡಿಷನಲ್ ಮನೆ ಕಟ್ತಾ ಇದೀವಿ, ನಾವು ನಮ್ಮೂರಲ್ಲಿ ಇದ್ದ ತರನೇ ನಾವು ಮನೆ ಕಟ್ತಾ ಇದೀವಿ ಅಂತಂದ್ರೆ ಸೊ ಇಟ್ಟಿಗೆ ಬಿಲ್ಡಿಂಗ್ ತುಂಬಾನೇ ಕನೆಕ್ಟ್ ಆಗುತ್ತೆ. ಸೊ ಲಾಟ್ ಆಫ್ ನಿಮಗೆ ಯಾವ ತರ ಅಂತಂದ್ರೆ ನಮಗೆ ನಮ್ಮ ಟ್ರೆಡಿಷನ್ ನಾವೇ ಉಳಿಸ್ತಾ ಇದೀವಿ ಅಂತ ಅಲ್ಲಿಗೆ ಅದೊಂದು ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೂ ಕೂಡ ತಪ್ಪೇನಾಗಲ್ಲ. ಅಂಡ್ ಆಮೇಲೆ ಸೂಟಬಲ್ ಫಾರ್ ಎನಿ ಕೈಂಡ್ ಆಫ್ ಸ್ಮಾಲರ್ ವರ್ಕ್ಸ್. ಸೊ ನಮಗೆ ಯಾವ್ದು ದೊಡ್ಡ ಕೆಲಸ ಇರಬೇಕು ಅಂತ ಹೇಳ್ತಿಲ್ಲ. ಒಂದು ಸಣ್ಣ ಗೋಡೆ ಕಟ್ಟಬೇಕಂದ್ರೆ ಇಟ್ಟಿಗೆನಲ್ಲಿ ಕಟ್ಬೋದು, ಚಿಕ್ಕದಾಗಿ ಕಟ್ಬೋದು ಅಂದ್ರೂ ಕಟ್ಬೋದು, ಅಗ್ಲಿಕ್ಕೆ ಕಟ್ಬೋದು ಅಂದ್ರೂ ಕಟ್ಬೋದು. ಸೊ ಎನಿ ಕೈಂಡ್ ಆಫ್ ವರ್ಕ್ಗೆ ಏನೋ ವಾಲಲ್ಲೇ ಡಿಸೈನ್ ಮಾಡ್ತೀನಿ ಅಂತಂದ್ರೂ ಕೂಡ ಇಟ್ಟಿಗೆಯಿಂದ ನಾವು ಈಸಿಯಾಗಿ ಮಾಡ್ಬೋದು. ಸೊ ಇದು ಇದ್ರದ್ದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದ್ರೆ ಚಿಕ್ಕದಾಗೆ ಇರುತ್ತೆ. ಸೊ ಯಾವ ತರ ಬೇಕಾದ್ರೂ ಡಿಸೈನ್ ಬೇಕಾದ್ರೂ ಮಾಡ್ಬೋದು, ಯಾವ ತರ ಬೇಕಾದ್ರೂ ಚಿಕ್ಕದಾಗಿ ಕಟ್ತೀವಿ ಅಂತಂದ್ರೆ ಸ್ಮಾಲರ್ ಏರಿಯಾ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇದನ್ನ ನಮಗೆ ಏನಂದ್ರೆ ಆಸ್ ಯೂಶುವಲ್ ನಮಗೆ ಲೋಕಲಿ ಆರಾಮಾಗಿ ಸೋರ್ಸ್ ಮಾಡ್ಬೋದು. ಎಲ್ಲಾ ಏರಿಯಾದಲ್ಲೂ ಕೂಡ ಆಟೋಮೆಟಿಕ್ ಆಗಿ ಸಿಗುತ್ತೆ. ಸೊ ಇಟ್ಟಿಗೆನೆ ಯಾವ್ದೋ ಒಂದು ಪ್ರಾಡಕ್ಟ್ ಸಿಗೋದೇ ಇಲ್ಲ ಅಂತ ತರದೆಲ್ಲ ಏನಿಲ್ಲ. ಸೊ ಯಾವ ಏರಿಯಾದಲ್ಲಿ ಹೋದ್ರೂ ಕಾಮನ್ಲಿ ನಮಗೆ ಇಟ್ಟಿಗೆ ಸಿಗುತ್ತೆ. ಅಂಡ್ ಇದರದ್ದು ಮೇಜರ್ ಏನಂತಂದ್ರೆ ಗುಡ್ ಥರ್ಮಲ್ ಮಾಸ್ ಇರುತ್ತೆ. ಥರ್ಮಲ್ ಮಾಸ್ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ನಮಗೆ ಗೊತ್ತಿರುತ್ತೆ. ಸೊ ಏನಂತ ಹೇಳಿದ್ರೆ ಸೊ ಇಟ್ಟಿಗೆ ಬಿಲ್ಡಿಂಗ್ ಅಂದ್ರೆ ನಮ್ಗೆ ಸ್ವಲ್ಪ ಕೂಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಸಮ್ಮರ್ ಅಲ್ಲಿ ಇದು ಸ್ವಲ್ಪ ಕೂಲ್ ಆಗಿರುತ್ತೆ, ಮಳೆಗಾಲ ಚಳಿಗಾಲ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಯಾಗಿರುತ್ತೆ. ಸೊ ಅದನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಮೇಜರ್ ಆಗಿ ಏನಂತಂದ್ರೆ ಸ್ವಲ್ಪ ತಣ್ಣಗಿರುತ್ತೆ ಅಂತ ಹೇಳಿ ನಾವೆಲ್ಲ ಕೇಳಿರ್ತೀವಿ. ಇರುತ್ತೆ ಬಟ್ ತುಂಬಾ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಏನಿರಲ್ಲ. 1 or 2 ಡಿಗ್ರಿ ಮಾತ್ರನೇ ಇರುತ್ತೆ. ಬಟ್ ನಮ್ಗೆ ಅದು ಅಸ್ಯೂಮ್ ಆಗ್ತಾ ಇರುತ್ತೆ, ನಮ್ಗೆ ಅದು ಅನ್ಸ್ತಾ ಇರುತ್ತೆ ಇಲ್ಲ ಇಟ್ಟಿಗೆನಲ್ಲಿ ಕಟ್ಟಿದೀವಲ್ಲ ಅದಕ್ಕೆ ಸ್ವಲ್ಪ ಮನೆ ತಣ್ಣಗಿದೆ ಅಂತ ಹೇಳ್ಬಿಟ್ಟು. ಬಟ್ ಅದನ್ನು ಕೂಡ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಮ್ಗೆ ಥರ್ಮಲ್ ಮಾಸ್ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಎಕ್ಸ್ಪೆಷಲಿ ನಾವೇನಾದ್ರು ನಮ್ಮ ಮನೆ ರಿಚ್ ಆಗಿ ಕಾಣಿಸ್ಬೇಕು, ನಮ್ಮ ಮನೆ ಒಂದು ಗ್ರ್ಯಾಂಡ್ ಆಗಿ ಇದೆ ಅಂತ ಕಾಣಿಸ್ಬೇಕು ಅಂತ ಹೇಳಿದ್ರೆ ಎಸ್ಥೆಟಿಕ್ ಲುಕ್ ಅಲ್ಲಿ ಏನಾದ್ರು ನಾವು ಫೇಸಿಂಗ್ ಬ್ರಿಕ್ಸ್ ನ ಯೂಸ್ ಮಾಡಿದ್ವಿ. ಸೊ ಎಕ್ಸ್ಪೋಸ್ಡ್ ವಾಲ್ ನ ಹಂಗೆ ಇಟ್ಕೊಂಡಿದ್ವಿ, ಸೊ ಬ್ರಿಕ್ ಡಿಸೈನ್ ಅಲ್ಲಿ ಇಟ್ಕೊಂಡಿದ್ವಿ ಅಂತ ಹೇಳಿದ್ರೆ ಅದು ಎಸ್ಥೆಟಿಕ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ, ಅಂದ್ರೆ ಒಂದು ಅಥಾರಿಟಿ ಕಾಣುತ್ತೆ. ಇದಿಷ್ಟನ್ನು ಕೂಡ ಏನಂತಂದ್ರೆ ಬ್ರಿಕ್ಸ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಬ್ರಿಕ್ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಅದನ್ನು ನಿಮಗೆ ತಿಳಿಸಿರ್ತೀನಿ. ಸೊ ಜಸ್ಟ್ ಇಟ್ಕೊಂಡಿರಿ. ಸೊ ಬ್ರಿಕ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಏನಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಫಸ್ಟ್ ಪ್ರಾಬ್ಲಮ್ ಬರೋದೇನೆ ನಮಗೆ ಇದು ಎಲ್ಲ ಕ್ಲೇ ಪಾರ್ಟಿಕಲ್ ಅಲ್ಲಿ ಆಗೋದು. ಸೊ ಕ್ಲೇ ಪಾರ್ಟಿಕಲ್ ಆಗೋದ್ರಿಂದ ಏನಾಗುತ್ತೆ ನೀರ್ ಹಿಡಿಯೋದು ಜಾಸ್ತಿ ಹಿಡಿದು ಬಿಡುತ್ತೆ. ಸೊ ಏನೋ ಕಾಮನ್ ಆಗಿ ಜಾಸ್ತಿ ವಾಟರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಬಿಲ್ಡಿಂಗ್ ಕಟ್ಟಕ್ಕಿಂತ ಮುಂಚೆ ಇಟ್ಟಿಗೆ ಬಂದಿದ ತಕ್ಷಣ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಟ್ಟೋದಕ್ಕಿಂತ ಮುಂಚೆ ಚೆನ್ನಾಗಿ ನೀರ್ ಹೊಡೆದು ಇಟ್ಟಿಗೆನ ಕಟ್ಟಬೇಕಾಗತ್ತೆ. ಸೊ ಹಂಗೆ ಡ್ರೈ ಅಲ್ಲಿ ಕಟ್ಟಿದ್ರೆ ಆಗಲ್ಲ. ಸೊ ಯಾಕಂತಂದ್ರೆ ವಾಟರ್ ಅಬ್ಸರ್ಪ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಇದರದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂಡ್ ಆಮೇಲೆ ಇಟ್ಟಿಗೆಯಿಂದ ಏನಂತ
ಅಂತಂದ್ರೆ ಇದು ಯಾವುದೋ ದೊಡ್ಡ ದೊಡ್ಡ ಮೆಷಿನರೀಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲ್ಲ, ಇದು ನಾರ್ಮಲ್ ಮ್ಯಾನ್ಯಲಿನೇ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗೋದು. ಹಂಗಾಗಿ ಸೈಜಸ್ ಯೂನಿಫಾರ್ಮ್ ಆಗಿರಲ್ಲ, ಅಂದ್ರೆ ಪ್ರಾಪರ್ ಆಗಿ ಸೈಜ್ ಇರಲ್ಲ. ಆಮೇಲೆ ನಾವು ಗೋಡೆ ಕಟ್ಟಿದಾಗ ಎರಡೂ ಸೈಡ್ ಇವಾಗ ಬ್ಲಾಕ್ ಅಲ್ಲಿ ಕಟ್ಟಿದ್ರೆ ಏನಾಗುತ್ತೆ, ಎರಡೂ ಸೈಡ್ ನಮಗೆ ಲೆವೆಲ್ ಕ್ಲೀನ್ ಆಗಿ ಬರುತ್ತೆ. ಬಟ್ ಇದರಲ್ಲಿ ಏನಂದ್ರೆ ಒಂದ್ ಸೈಡ್ ಮಾತ್ರ ಲೆವೆಲ್ ಬರುತ್ತೆ, ಇನ್ನೊಂದ್ ಸೈಡ್ ಲೆವೆಲ್ ಕ್ಲೀನ್ ಆಗಿ ಬರಲ್ಲ. ಸೊ ಅದು ಯೂನಿಫಾರ್ಮ್ ಸೈಜ್ ವೇರಿಯೇಷನ್ ಮತ್ತೆ ಸೈಜ್ ಡಿಫ್ರೆನ್ಸ್ ಇರೋದು ಏನಾಗುತ್ತೆ ನಮಗೆ ಮೇಜರ್ ಆಗಿ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಮಾರ್ಟರ್ ಅಂದ್ರೆ ಇವಾಗ ಸೈಜ್ ವೇರಿಯೇಷನ್ ಇರೋದ್ರಿಂದ ನಮ್ಗೆ ಮಡ್ಡಿ ಜಾಸ್ತಿ ತಗೊಳುತ್ತೆ. ಸೊ ನಮಗೆ ಪ್ಯಾಕ್ ಮಾಡೋದಕ್ಕಾಗ್ಲಿ, ಸಿಮೆಂಟ್ ಪ್ಯಾಕ್ ಮಾಡೋದಕ್ಕಾಗ್ಲಿ, ಇಲ್ಲ ಅಂತಂದ್ರೆ ಮಾರ್ಟರ್ ಪ್ಯಾಕಿಂಗ್ ಅಂತ ಏನ್ ಹೇಳ್ತೀವಲ್ಲ, ಸೊ ನಮಗೆ ಬ್ಲಾಕ್ ವರ್ಕ್ ಅಲ್ಲಿ ನಾವು ಬ್ಲಾಕ್ ಇಂದ ಬ್ಲಾಕ್ಗೆ ನಾವು ಪ್ಯಾಕ್ ಮಾಡೋದಾದ್ರೆ ನಮ್ಗೆ 10 to 12 mm ಇದ್ರ ಮ್ಯಾಕ್ಸಿಮಮ್ ಆಗುತ್ತೆ. ಬಟ್ ಅದೇ ನಾವು ಬ್ರಿಕ್ ಅಲ್ಲಿ ಮಾಡ್ತೀವಿ ಅಂತಂದ್ರೆ ಅನ್ಇವನ್ ಶೇಪ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ 15 mm 18 mm ಗಂಟ ನಮ್ಗೆ ಬೇಕಾಗುತ್ತೆ. ಸೊ ಇದು ಇದ್ರದ್ದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದ್ರೆ ಹೈಯೆಸ್ಟ್ ಇವಾಗ ಸಿಮೆಂಟ್ ಜಾಸ್ತಿ ಕನ್ಸ್ಯೂಮ್ ಆಯ್ತು ಹೇಳಿದ್ರೆ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಆಮೇಲೆ ಕೆಲಸನೂ ಕೂಡ ಸ್ಲೋ ಡೌನ್ ಆಗುತ್ತೆ. ಇದಾದ್ಮೇಲೆ ಅನ್ಇವನ್ ಶೇಪ್ ಇರೋದ್ರಿಂದ ಬರೀ ಪ್ಯಾಕಿಂಗ್ ಅಲ್ಲಿ ಅಷ್ಟೇ ಅಲ್ಲ, ಅಗೇನ್ ಪ್ಲಾಸ್ಟಿಂಗ್ ಅಲ್ಲೂ ಕೂಡ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪ್ಲಾಸ್ಟಿಂಗ್ ಸರ್ಫೇಸ್ ಒಂದ್ ಸೈಡ್ ಮಾತ್ರನೇ ಲೆವೆಲ್ ತೊಗೊಳೋದಕ್ಕಾಗೋದು, ಟೂ ಗುಡ್ ಅಂತ ಏನ್ ಕರಿತೀವಲ್ಲ. ಸೊ ನಾವು ಪ್ಲಂಬಾಬ್ ಅಂತ ಏನ್ ಹೇಳ್ತೀವಿ, ಅದನ್ನ ತೂಕಕ್ಕೆ ಅಂತ ತಗೊಳ್ಳೋದು ಒಂದ್ ಕಡೆ ಮಾತ್ರನೇ ತಗೊಳಕ್ಕಾಗೋದು, ಅಂದ್ರೆ ಒಂದ್ ವೇಲ್ ಮಾತ್ರನೇ ಸ್ಟ್ರೈಟ್ ಬರುತ್ತೆ. ಯಾವಾಗಲೂ ಈ ತರದ ಒಂದು ಗೋಡೆ ಕಟ್ಟಿದ್ವಿ ಅಂದ್ರೆ ಒಂದ್ ಸೈಡ್ ಮಾತ್ರ ನಮಗೆ ಲೆವೆಲ್ ಸಿಗುತ್ತೆ, ಇನ್ನೊಂದ್ ಸೈಡ್ ಎಲ್ಲ ಅನ್ಇವನ್ ಶೇಪ್ ಇರುತ್ತೆ. ಸೊ ಹಂಗಾಗಿ ಈ ಕಡೆ ಎಲ್ಲ ಅನ್ಇವನ್ ಶೇಪ್ ನಾವು ಪ್ಲಾಸ್ಟಿಂಗ್ ಮಾಡ್ಬೇಕಂದ್ರೆ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಸೊ ಅದು ನಮಗೆ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದ್ರೆ ಲಾಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಆಗುತ್ತೆ, ಟೈಮ್ ಕೂಡ ಕನ್ಸ್ಯೂಮ್ ಆಗುತ್ತೆ. ಈ ಲೋಡು ಕೂಡ ನಾವ್ ಏನಂತಂದ್ರೆ ಲೈಕ್ ಎಲ್ಲಾನು ಒಂದೇ ತರ ಇಟ್ಟಿಗೆ ಸಿಗ್ಬಿಡುತ್ತೆ ನಮ್ಗೆ ಎಂಟೈರ್ ಮನೆಗೆ ಅಂತಂದ್ರೆ ಅದು ಸುಳ್ಳು. ಯಾಕಂತಂದ್ರೆ ಪ್ರತಿ ಲೋಡು ವೇರಿಯೇಷನ್ ಇರುತ್ತೆ, ಒಂದೊಂದು ಚೆನ್ನಾಗಿ ಬರ್ನ್ ಆಗಿರಲ್ಲ, ಒಂದೊಂದು ಚೆನ್ನಾಗಿ ಶೇಪ್ ಇರಲ್ಲ, ಯೂನಿಫಾರ್ಮ್ ಸೈಜಸ್ ಇರಲ್ಲ. ಸೊ ಹಂಗಾಗಿ ಏನಾಗುತ್ತೆ ನಮಗೆ ಕ್ವಾಲಿಟಿ ಕನ್ಸಿಸ್ಟೆಂಟ್ ಆಗಿ ಬರುತ್ತೆ, ಸೊ ಪ್ರಾಪರ್ ಆಗಿ ಬರುತ್ತೆ ಅಂತಂದ್ರೆ ಅದು ಬಿಲೀವ್ ಮಾಡೋದಕ್ಕೆ ಆಗಲ್ಲ. ಯಾವುದೇ ತರದ ಇಟ್ಟಿಗೆ ಫ್ಯಾಕ್ಟರಿಯಿಂದ ನಾವು ತಗೊಂಬಂದ್ವಿ ಅಂತಂದ್ರೂ ಇದೆಲ್ಲ ಕಾಮನ್ ಪ್ರಾಬ್ಲಮ್ಸ್ ಇರುತ್ತೆ. ಅಂಡ್ ಇದರಲ್ಲಿ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ತುಂಬಾ ಸ್ಲೋ ಆಗುತ್ತೆ. ಯಾಕಂದ್ರೆ ಒಂದ್ ಗೋಡೆ ಕಟ್ಟೋದಕ್ಕೆ ನಮಗೆ ಅದ್ರ ಒಂದಿನ ಆಯ್ತು ಅಂತಂದ್ರೆ ಬ್ರಿಕಲ್ ಕಟ್ಟಬೇಕಂದ್ರೆ 3 ದಿನ ಬೇಕಾಗುತ್ತೆ. ಸೊ ಅದು ಇದರದ್ದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಒಂದ್ ಟೈಮ್ ನಮಗೆ ಆಗುತ್ತೆ ಅಂತ ಹೇಳಿದ್ರೆ ಕಾಸ್ಟ್ ತುಂಬಾನೇ ಜಾಸ್ತಿ ಆಗುತ್ತೆ. ಲೈಕ್ ಕಾಂಕ್ರೀಟ್ ಬ್ಲಾಕ್ ವಾಲ್ಗೂ ಮತ್ತೆ ಬ್ರಿಕ್ ವಾಲ್ಗೂ ನಮಗೆ ಲೇಬರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಮಟೀರಿಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಕನ್ಸ್ಟ್ರಕ್ಷನ್ ಲೋ ಆಗುತ್ತೆ. ಅಂಡ್ ಅದಾದ್ಮೇಲೆ ಡೆವಲಪ್ ಆಗೋ ಚಾನ್ಸಸ್ಗಳು ಇರುತ್ತೆ. ಯಾಕಂದ್ರೆ RCC ಜಾಯಿಂಟ್ ಒಳಗಡೆ ಎಲ್ಲಾನು ಕೂಡ ಇದೆ. ಯಾಕಂದ್ರೆ ಕಂಪೇರ್ ಟು ಬ್ಲಾಕ್ ಇದು ಅಷ್ಟು ಬೈಂಡ್ ಆಗಲ್ಲ, ಹಂಗಾಗಿ ಕ್ರ್ಯಾಕ್ಸ್ ಕೂಡ ಡೆವಲಪ್ ಆಗಂತ ಚಾನ್ಸಸ್ ಇರುತ್ತೆ. ಲೇಬರ್ ನಮಗೆ ತುಂಬಾ ಸ್ಕಿಲ್ಡ್ ಲೇಬರ್ ಬೇಕಾಗುತ್ತೆ. ಯಾಕಂತಂದ್ರೆ ಇದು ಚಿಕ್ಕದಾಗಿರುತ್ತೆ, ಪ್ರತಿಯೊಂದು ಲೈನ್ ಕೂಡ ಕ್ಲೀನ್ ನೋಡ್ಕೊಂಡೆ ಕಟ್ಟಬೇಕಾಗುತ್ತೆ. ಸೊ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಪ್ರಾಪರ್ ಆಗಿ ವಾಲ್ ಬರೋದೇ ಇಲ್ಲ. ಫುಲ್ ಹೈಲಿ ಸ್ಕಿಲ್ ಇರೋರೆ 100% ಕಟ್ಟಕ್ಕಾಗಲ್ಲ, ಆ ತರ ಇದು ಟಾಸ್ಕ್ ಇರುತ್ತೆ ಇಟ್ಟಿಗೆ ಬಿಲ್ಡಿಂಗ್ ಮಾಡಿದಾಗ ಅಂತ ಹೇಳಿದ್ರೆ. ಸೊ ಅದು ಒಂದು ನಾವು ಪ್ರಿಪೇರ್ ಆಗಿರ್ಬೇಕಾಗತ್ತೆ. ಇಟ್ಟಿಗೆ ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳಿದ್ರೆ ಇದೆಲ್ಲ ಕಾಮನ್ ಚಾಲೆಂಜಸ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್. ಯಾಕಂತಂದ್ರೆ ಇಟ್ಟಿಗೆ ಬಿಲ್ಡಿಂಗ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನಾವು ಎನ್ವಿರಾನ್ಮೆಂಟ್ಗೆ ಏನೋ ನಾವು ಕೊಟ್ಟಿದೀವಿ ಅಂತ ಏನಲ್ಲ, ಸೊ ನಮ್ಗೆ ಎಸ್ಥೆಟಿಕ್ ಬಂದಿದೆ ಅಂತ ಅಷ್ಟೇ ಆಗುತ್ತೆ ಹೊರತು. ಸೊ ನಮಗೆ ಏನಂತಂದ್ರೆ ಗ್ರೌಂಡ್ ಸಾಯಿಲ್ ಏನು ಟಾಪ್ ಸಾಯಿಲ್ ಏನಿರುತ್ತಲ್ಲ ಅದನ್ನೆಲ್ಲನೂ ತಗೊಂಡೇನೆ ಅವರು ಮಾಡಿರ್ತಾರೆ. ಸೊ ಹಂಗಾಗಿ ಎನ್ವಿರಾನ್ಮೆಂಟ್ನ ನಾವು ಹಾಳು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸೊ ಅದು ಇಟ್ಟಿಗೆ ಬಿಲ್ಡಿಂಗ್ ಕಟ್ಟಿದಾಗ ಅದನ್ನು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಆಗುತ್ತೆ. ಅಂಡ್ ಇದೆಲ್ಲದಕ್ಕಿಂತ ಮೇಜರ್ ಆಗಿ ಏನಂತಂದ್ರೆ ನಾವೇನಾರು ಬಿಲ್ಡಿಂಗ್ ನ ಕಟ್ಟಿದ್ವಿ, ಸೊ ಬಿಲ್ಡಿಂಗ್ ಕಟ್ಟಿದ್ದಾದ್ಮೇಲೆ ಇಟ್ಟಿಗೆ ಬಿಲ್ಡಿಂಗ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ನಮಗೆ ವಾಲ್ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಅಲ್ಲಿ ನಮಗೆ 6 ಇಂಚ್ ಇತ್ತಂತಂದ್ರೆ ಬ್ರಿಕ್ ಅಲ್ಲಿ ನಮಗೆ 9 ಇಂಚ್ ಥಿಕ್ನೆಸ್ ಬರುತ್ತೆ. ಸೊ 9 ಇಂಚ್ ಥಿಕ್ನೆಸ್ ಅಂತಂದ್ರೆ ಇಂಟರ್ನಲ್ ಏರಿಯಾ, ಇವಾಗ ನಮಗೆ ರೂಮ್ ಸೈಜ್ ತಗೊಳ್ಳಿ. ಸೊ ಒಂದು ರೂಮ್ ನ ನಾವು 15ಕ್ಕೆ 15 ಅಡಿ ಇರೋದನ್ನ ಬ್ಲಾಕಲ್ಲಿ ಕಟ್ಟಿದ್ವಿ ಅಂದ್ರೆ 15ಕ್ಕೆ 15 ಅಡಿ ಕ್ಲಿಯರ್ ಆಗಿ ಸಿಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅದೇ ರೂಮ್ ನ ನಾವೇನಾದ್ರು ಬ್ರಿಕ್ಕಲ್ಲಿ ಕಟ್ಟಿದ್ವಿ ಅಂತಂದ್ರೆ ಸುತ್ತಲೂ ನಮಗೆ ಅರ್ಧ ಅಡಿ ಅಂತಂದ್ರೆ ಟೋಟಲ್ 1 ಅಡಿ ಇವಾಗ 14.25 ಸಿಗುತ್ತೆ. ಹಿಂಗೂ ಕೂಡ 14.25 ಅಡಿ ಸಿಗುತ್ತೆ. ಸೊ ಆ ಕಡೆ 3 ಇಂಚ್ ಈ ಕಡೆ 3 ಇಂಚ್ ಬರೀ ಬ್ಲಾಕ್ ವರ್ಕ್ ಇದ್ರಲ್ಲೇನೆ ಮೈನಸ್ ಆಗುತ್ತೆ. ಸೊ ಪ್ಲಾಸ್ಟಿಂಗ್ ಅಲ್ಲೂ ಕೂಡ ನಾರ್ಮಲ್ ಬ್ಲಾಕ್ ವರ್ಕ್ ಪ್ಲಾಸ್ಟಿಂಗ್ ಇದಕ್ಕೂ ಕೂಡ ಮತ್ತೆ 1 ಇಂಚ್ ಡಿಫ್ರೆನ್ಸ್ ಬರುತ್ತೆ. ಸೊ ಹಂಗಾಗಿ ನಮಗೆ ಆಟೋಮೆಟಿಕ್ಲಿ ನಮಗೆ ಸ್ಪೇಸ್ ಯೂಸ್ ಆಗುತ್ತೆ. ಅಂಡ್ ಇದೆಲ್ಲಾನು ಕೂಡ ಏನಂತಂದ್ರೆ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂಡ್ ಆಮೇಲೆ ಕನ್ಸ್ಟ್ರಕ್ಷನ್ ಪೀರಿಯಡ್, ಸೊ ಬ್ಲಾಕ್ ಬಿಲ್ಡಿಂಗ್ ಆಗೋ ಟೈಮ್ಗೆ ಇದು ನಮಗೆ ಮಿನಿಮಮ್ 2 months 3 months ಎಕ್ಸ್ಟ್ರಾ ತಗೊಂಡ್ಬಿಡುತ್ತೆ. ಅಂಡ್ ಲೇಬರ್ ಕನ್ಸಂಪ್ಷನ್ ಜಾಸ್ತಿ ತಗೊಳುತ್ತೆ. ಅಂಡ್ ಎಕ್ಸ್ಪೆಷಲಿ ಪರ್ ಸ್ಕ್ವೇರ್ ಫೀಟ್ ಆಫ್ ಕನ್ಸ್ಟ್ರಕ್ಷನ್ ರೇಟೇ ಜಾಸ್ತಿ ಆಗ್ಬಿಡುತ್ತೆ. ಸೊ ನೀವು ಆಲ್ರೆಡಿ ನೀವೇನಾರ ಇಟ್ಟಿಗೆ ಬಿಲ್ಡಿಂಗ್ ತಗೊಂಡ್ ಮಾಡಕ್ಕೆ ಅಂತ ಹೇಳಿ ಫಿಕ್ಸ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಪರ್ ಸ್ಕ್ವೇರ್ ಫೀಟ್ 100 rupees 150 rupees ಗಂಟ ನಿಮಗೆ ಅಡಿಷನಲ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ತಗೊಂಡಿರ್ತಾರೆ. ಸೊ ಬಿಕಾಸ್
ಇದೊಂದೇ ರೀಸನ್ಗೆ ಏನಂತ ಹೇಳಿದ್ರೆ ಸೊ ಪ್ರತಿಯೊಂದರಲ್ಲೂ ಕೂಡ ಅಡಿಷನಲ್ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಇದರ ಜೊತೆನಲ್ಲಿ ನಮ್ಗೆ ಏನಂತಂದ್ರೆ ಕಾಲಮ್ ಸ್ಟ್ರಕ್ಚರ್ಸ್ ಆಗ್ಬೋದು, ಬೀಮ್ ಸ್ಟ್ರಕ್ಚರ್ಸ್ ಆಗ್ಬೋದು, ಎಲ್ಲಾನು ಕೂಡ 9 ಇಂಚ್ ಥಿಕ್ನೆಸ್ ಮಾಡ್ಕೊಂಡಾಗ ಏನಾಗುತ್ತೆ ಕಾಂಕ್ರೀಟ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಹೋಗುತ್ತೆ. ಅದನ್ನ ಡಿಸ್ಅಡ್ವಾಂಟೇಜ್ ಅಂತ ಹೇಳೋದಕ್ಕೆ ಬರಲ್ಲ, ಯಾಕಂದ್ರೆ ಅದು ಒಂಥರ ಅಡ್ವಾಂಟೇಜಸ್. ಬಟ್ ನಮಗೆ ಕಾಸ್ಟ್ ಅಂತ ನೋಡಿದಾಗ ಸೊ ನಾವೇನಾರ ಮನೆ ನಿಂತ್ಕೊಂಡು ಕಟ್ಟಿಸ್ಕೊಂತ ಇದೀವಿ ಅಂತ ಅಂದಾಗ ಅದೇನಾಗುತ್ತೆ, ಸ್ವಲ್ಪ ಕಾಂಕ್ರೀಟ್ ಕ್ವಾಂಟಿಟಿ ಜಾಸ್ತಿ ತಗೊಳ್ಳೋದು. ನಾರ್ಮಲ್ 6 ಇಂಚ್ ಕಾಲಮ್ ಹಾಕಿದಾಗ ಕಾಂಕ್ರೀಟ್ ಕಡಿಮೆ ಇರುತ್ತೆ. ಸೊ 9 ಇಂಚ್ ಕಾಂಕ್ರೀಟ್ ಹಾಕಿದಾಗ ನಮಗೆ ಕಾಂಕ್ರೀಟ್ ಜಾಸ್ತಿ ಇರುತ್ತೆ, ಮೆಟೀರಿಯಲ್ ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ನಮಗೆ ಸ್ಟ್ರೆಂತ್ ವೈಸ್ ಆದ್ರೆ 9 ಇಂಚ್ ಪಿಲ್ಲರ್ ಇಸ್ ಬೆಸ್ಟ್ ಕಂಪೇರ್ ಟು 6 ಇಂಚ್ ಪಿಲ್ಲರ್. ಸೊ ಅದೊಂಥರ ಅಡ್ವಾಂಟೇಜ್ ಹೌದು, ಅದೊಂಥರ ಡಿಸ್ಅಡ್ವಾಂಟೇಜ್ ಹೌದು. ಸೊ ಇದಿಷ್ಟು ಪಾರ್ಟ್ ನೀವು ನೋಡಿದ್ರೆ ಸೊ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನಂತ ಹೇಳ್ಬಿಟ್ಟು ಯಾಕೆ ಇದನ್ನ ನಿಮ್ಗೆ ತಿಳಿಸ್ತಾ ಇದೀವಿ ಅಂತ ಹೇಳಿದ್ರೆ ಸೊ ಇದು ನಮಗೆ ಗೊತ್ತಿರ್ಬೇಕಾಗತ್ತೆ. ಸೊ ನಾವು ಇಟ್ಟಿಗೆ ಬಿಲ್ಡಿಂಗ್ ಅಂದ್ರೆ ಜಾಸ್ತಿ ಏನಪ್ಪ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆಯಾ ಬ್ರಿಕ್ ಅಂತಂದ್ರೆ ಅನ್ನೋದೇನಿಲ್ಲ. ಯಾಕಂದ್ರೆ ಇವಾಗ ಬ್ರಿಕ್ ಕನ್ಸ್ಟ್ರಕ್ಷನ್ ಹೆಂಗಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಓಲ್ಡ್ ಸ್ಟೈಲ್ ಆಗಿದೆ, ಸೊ ಕಂಪೇರ್ ಟು ಬ್ಲಾಕ್ಸ್ ಅಂತ ಬಂದಾಗ. ಸೊ ಹಂಗಾಗಿ ಇದ್ರಲ್ಲಿ ಇದ್ದಿದ್ದ ಡ್ರಾಬ್ಯಾಕ್ಸ್ ಗಳು ಇದನ್ನೆಲ್ಲಾನು ಅರೆಸ್ಟ್ ಮಾಡಿನೇ ಬ್ಲಾಕ್ ವರ್ಕ್ ಅಲ್ಲಿ ಬ್ಲಾಕ್ ಬಿಲ್ಡಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಹಂಗಂತ ನಾವು ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ, ನಾವು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ನಾವು ಬ್ಲಾಕ್ ಅಲ್ಲಿ ಕಟ್ಟಬೇಕು ಅನ್ನೋದೆಲ್ಲ ಏನಿಲ್ಲ. ನಾವು ಬ್ರಿಕ್ ಅಂತ ಕಟ್ತಾ ಇದೀವಿ ಅಂತಂದ್ರೆ ನಾವು ಜಸ್ಟ್ ತಿಳ್ಕೊಂಡಿರ್ಬೇಕು ಸೊ ಏನೇನೆಲ್ಲ ಬರೋಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದಕ್ಕೂ ಕೂಡ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಹಂಗಾಗಿ ತುಂಬಾ ಯೋಚನೆ ಮಾಡೋಂತ ಅವಶ್ಯಕತೆ ಇಲ್ಲ, ಒಂದಷ್ಟು ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನೋಡಿದ್ವಲ್ಲ, ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬ್ರಿಕ್ ಬಗ್ಗೆ ನಾಲೆಡ್ಜ್ ನ ತಿಳ್ಕೊಂಡ್ವಿ. ಯಾಕಂದ್ರೆ ಎಕ್ಸ್ಪೆಷಲಿ ಬ್ರಿಕ್ ಅಲ್ಲಿ ಕಟ್ತೀವಿ ಅಂತಂದ್ರೆ ನಮಗೆ ಏನಂತಂದ್ರೆ ಒಂದು ಅಡಿಷನಲ್ ಕಾಸ್ಟ್ ಆಗೋದಾಗ್ಬೋದು, ವರ್ಕ್ ಸ್ಲೋ ಆಗೋದಾಗ್ಬೋದು, ಇದೆಲ್ಲದಕ್ಕೂ ಕೂಡ ಮೈಂಡ್ ಸೆಟ್ ಪ್ರಿಪೇರ್ ಆಗಿರ್ಬೇಕಾಗತ್ತೆ. ಅಂಡ್ ಅದ್ರ ಜೊತೆ ಒಂದು ಬ್ರಿಕ್ಸ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಬಿಲೀವ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಆಲ್ಮೋಸ್ಟ್ ನನಗೆ ಎಷ್ಟಾಗುತ್ತೋ ಅದನ್ನ ನಾನು ನಿಮ್ಗೆ ಕನ್ವೆ ಮಾಡೋದಕ್ಕಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಮೆಟೀರಿಯಲ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅಂಡ್ ಮೆಟೀರಿಯಲ್ ಸೆಲೆಕ್ಷನ್ಸ್ ಅಲ್ಲಿ ಸೊ ಮೆಟೀರಿಯಲ್ ತಗೊಳ್ಳೋದಕ್ಕಿಂತ ಮುಂಚೆ ಎಲ್ಲ ವಿಡಿಯೋನು ಕಂಪ್ಲೀಟ್ ಆಗಿ ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ 100% ಇದು ಹೆಲ್ಪ್ಫುಲ್ ಆಗುತ್ತೆ.